ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ತಂಗಿ ಮದುವೆಗೆ ಅಂತ ಹೇಳಿ ಶಾಪಿಂಗ್ಗೆ ಬಂದಿದ್ದೆ ಮಗಳನ್ನ ಕರ್ಕೊಂಡು. ಸೊ ಫಸ್ಟು ಪಾಪಗೆ ತೊಗೊಂಬಿಡೋಣ, ಮಕ್ಳಿಗೆ ತೊಗೊಂಬಿಟ್ರೆ ನೆಕ್ಸ್ಟ್ ನಾವು ತೊಗೊಳ್ಳೋಣ ಅಂತ. ಸೊ ಒಂಥರ ಕನ್ಫ್ಯೂಷನಲ್ಲೇ ಇತ್ತು. ನಾನು ಫಸ್ಟ್ ಬಟ್ಟೆ ತೊಗೊಂಡ್ಮೇಲೆ ಅದಕ್ಕೆ ಸಿಮಿಲರ್ ಕಾಂಬಿನೇಷನ್ ಮಾಡಿ ತೊಗೊಳ್ಳೋಣ ಅಂತ. ಹೇಗಿದ್ದರೂ ಟೈಮ್ ಇದೆಯಲ್ಲ, ಒಂದ್ಸಲ ಹೋಗಿ ಬರೋಣ ಅಂತ ಹೇಳಿ ನಾನು ಬಂದಿದ್ದು ಸುಮಂಗಲಿ ನ್ಯೂಸ್ ಫ್ಯಾಮಿಲಿ ಸ್ಟೋರಿಗೆ. ಸೊ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಯೂಶ್ವಲಾಗಿ ಹೆಣ್ಮಕ್ಳಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಮೇಲ್ಗಡೆ ಫ್ಲೋರಿಗೆ ಬರ್ತಿರ್ಲಿಲ್ಲ. ಬಂದಾಗೆಲ್ಲ ತುಂಬಾ ಗಡಿಬಿಡಿಯಲ್ಲೇ ಬರೋದು, ಸ್ಯಾರಿಗಳೆಲ್ಲ ತೊಗೊಳೋದು ಆ್ಯಂಡ್ ಇಮಿಡಿಯೇಟಾಗಿ ಹೊರಡೋದು, ಅದೇ ರೀತಿ ಆಗ್ತಾಯಿತ್ತು. ಸೊ ಇವತ್ತು ಪಾಪುಗೆ ನೋಡ್ಕೊಂಬಿಡೋಣ, ಅದಾದಮೇಲೆ ಟ್ರೆಂಡ್ಸಿಗೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಸ್ವಲ್ಪ ಬೇಗನೆ ಬಂದ್ವಿ. ಬಟ್ ಯಾವುದು ನಂಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಯಾಕಂತಂದರೆ ಒಂಥರ ಕನ್ಫ್ಯೂಷನಲ್ಲೇ ಇತ್ತು, ನಾನು ತೊಗೊಳೋದಾ ಫಸ್ಟು ಅವಳಿಗೆ ತೊಗೊಳೋದಾ ಅಂತ ಹೇಳಿ. ಸೊ ನೆಕ್ಸ್ಟು ಕೆಳಗಡೆ ಫ್ಲೋರಿಗೆ ಬಂದೆ. ಒಂದಷ್ಟು ಸ್ಯಾರಿಗಳನ್ನಾದರೂ ನೋಡ್ಕೊಂಡು ಹೋಗೋಣ, ನೆಕ್ಸ್ಟ್ ಇನ್ನೊಂದು ಸಲ ಬಂದು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತ. ಸೊ ಬಂದಾಗ ಒಂದು 2-3 ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ವೇರ್ ಮಾಡಿಕೊಡ್ತೀವಿ. ಯೂಶ್ವಲಾಗಿ ಸ್ವಲ್ಪ ಫ್ರೀ ಇತ್ತು ಅಂತಂದರೆ ವೇರ್ ಮಾಡಿಸ್ತಾರೆ, ಅವರೇ ಕೇಳ್ತಾರೆ ವೇರ್ ಮಾಡ್ಕೊಡ್ಬೋದಾ ಅಂತ. ತುಂಬಾ ಫ್ರೀ ಇತ್ತು. ನಾನು ಸ್ವಲ್ಪ 7 ಗಂಟೆ ಆ ಟೈಮಿಗೆ ಬಂದಿದ್ದೀರಿ ಇದು ತುಂಬಾ ಫ್ರೀ ಇತ್ತು ಅಂತ ಹೇಳಿ ಒಂದೆರಡು ಸ್ಯಾರಿನೂ ಕೂಡ ವೇರ್ ಮಾಡಿಸ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ನನಗೆ ಈ ಸ್ಯಾರಿ ಮತ್ತು ಇನ್ನೊಂದು ತುಂಬಾ ಇಷ್ಟ ಆಗಿರೋಂಥ ಒಂದು 2-3ನ ಫೈನಲೈಸ್ ಮಾಡಿ ಅದಾದ ನಂತರ ಹಾಕ್ಸ್ಕೊಂಡೆ ಸ್ಯಾರಿನ. ನನಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ತೊಗೊಂಡೇ ಬಿಡೋಣ. ಯಾಕಂತಂದರೆ ಪರ್ಟಿಕ್ಯುಲರಾಗಿ ಅದೇ ಟೈಮಿಗೆ ಬಂದು ತೊಗೊಳ್ಳೋಣ ಅನ್ನೋದಾದರೆ ನಿಜ ಒಂಥರ ಕನ್ಫ್ಯೂಷನ್ ಆಗಿಬಿಡುತ್ತೆ, ಜೊತೆಗೆ ತೊಗೊಳ್ಳೋ ಬೇಡೋ ಅನ್ನೋದಿರುತ್ತೆ. ಸೊ ಈ ಥರ ಫ್ರೀ ಇದ್ದಾಗ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಯಾರಿನ ತೊಗೊಂಡ್ಬಿಟ್ರೆ ಒಳ್ಳೆಯದು. ನನಗೆ ಫಸ್ಟ್ ಸ್ಯಾರಿಗಿಂತ ಈ ಸೆಕೆಂಡ್ ಸ್ಯಾರಿ ನಾನು ಏನು ವೇರ್ ಮಾಡಿಸ್ಕೊತಾ ಇದ್ದೀನಿ ಅದು ತುಂಬಾ ಇಷ್ಟ ಆಯಿತು. ಬಟ್ ಅಮ್ಮನೂ ಕರ್ಕೊಂಡು ಬಂದಿರಲಿಲ್ಲ, ತಂಗಿನೂ ಬಂದಿರಲಿಲ್ಲ. ನಾನು, ನನ್ನ ಹಸ್ಬೆಂಡ್ ಮತ್ತು ಪಾಪುಗೆ ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಮೆಂಟಾಲಿಟಿಲಿ ಬಂದಿದ್ದು. ಬಟ್ಟು ನೋಡ್ತಾ ಇರ್ಬೋದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಬಾರ್ಡರ್ ತುಂಬಾ ಡಿಫ್ರೆಂಟಾಗಿತ್ತು ಆ್ಯಂಡ್ ಕಲರ್ ಕಾಂಬಿನೇಷನು ಕೂಡ ಒಂಥರ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಬಾರ್ಡರ್ ಇದ್ದಿದ್ದರಿಂದ, ಒಂಥರ ಟ್ರೆಡಿಷನಲ್ ಬಾರ್ಡರ್ ಇದ್ದಿದ್ದರಿಂದ ನನಗೇನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಲ್ಲ ಇದನ್ನು ತೊಗೊಬೇಕು ಅಂತ ಹೇಳಿ ಒಂಥರ ಫೈನಲ್ ಆಯಿತು ನನಗೆ ಈ ಸ್ಯಾರಿ. ಸೊ ತಂಗಿ ಮದುವೆಗೆ ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳಿ ಫೈನಲ್ ಮಾಡಿಸ್ಕೊಂಡೆ. ನನ್ನ ಹಸ್ಬೆಂಡು ಕೂಡ ತುಂಬಾ ಚೆನ್ನಾಗಿದೆ ತೊಗೋ ಅಂತ ಹೇಳಿದ್ರು. ಸೊ ಹಬ್ಬ ಬಂದಿಲ್ಲದೆ ಇದ್ದಿದ್ದರಿಂದ ಒಂದ್ಸಲ ವೀಡಿಯೋ ಕಾಲ್ ಮಾಡಿಬಿಡೋಣ, ಹೇಳೋಣ ತೊಗೊಳ್ಳೋಣ ಅಂತ. ಅಮ್ಮ ಏನಾದ್ರು ತೊಗೋ ಅನ್ನೋದಾದರೆ ತೊಗೊಳ್ಳೋಣ ಅಂತ. ಸೊ ಇದು ವೀಡಿಯೋ ಕಾಲ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಬಾರ್ಡರ್ ತುಂಬಾ ಟ್ರೆಡಿಷನಲ್ ಆಗಿ ತುಂಬ ಡಿಫ್ರೆಂಟಾಗಿ ಬಂದಿತ್ತು. ಹಾಗಾಗಿ ಅಮ್ಮ ನೋಡ್ಬಿಟ್ಟಿಲ್ಲ, ತೊಗೋ ತುಂಬಾ ಚೆನ್ನಾಗಿದೆ, ಒಂಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ ನಿನಗೆ ಅಂತ ಹೇಳಿದ್ರು. ಸೊ ಒಂದು ಸಲ ಕ್ರಾಸ್ ಚೆಕ್ ಮಾಡಿಬಿಡೋಣ. ಯಾಕಂತಂದರೆ ಸಮ್ಟೈಮ್ ಈ ಥರ ಎಲ್ಲ ತುಂಬ ಚೆನ್ನಾಗಿದ್ದಾಗ ಏನೋ ಡ್ಯಾಮೇಜ್ ಪೀಸಸ್ ಇತ್ತು ಅಂತಂದರೆ ರಿಟರ್ನ್ ಮಾಡಲಿಕ್ಕೆಲ್ಲ ನಮಗೂ ಇಷ್ಟ ಆಗಲ್ಲ. ಜೊತೆಗೆ ಎಕ್ಸ್ಚೇಂಜು ಕೂಡ ಇರುತ್ತೋ ಇರೋಲ್ವಾ, ಬೇಡ ಒಂದು ಟೈಮ್ ತೊಗೊಂಬಿಡೋದ್ರಿಂದ ಚೆಕ್ ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ಚೆಕ್ ಮಾಡಿಸ್ಕೊಂಡೆ. ಬಟ್ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಸೊ ಇನ್ನೊಂದು ಹಾಕಿದ್ನಲ್ಲ ಅದು ಚೆನ್ನಾಗಿತ್ತು, ಬಟ್ಟು ಫೋಟೋಗೆ ಯಾಕೋ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ. ಆ್ಯಂಡ್ ಇದು ಪ್ರೈಸ್ ಬಗ್ಗೆ ಹೇಳೋದಾದರೆ ತುಂಬಾ ಚೆನ್ನಾಗಿತ್ತು. ನನಗೆ 7,830 ರುಪೀಸ್ಗೇನೋ ಸಿಕ್ಕಿದ್ದು. ಒಳ್ಳೆ ಕಲರ್ ಕಾಂಬಿನೇಷನ್, ಜೊತೆಗೆ ತುಂಬಾ ಒಳ್ಳೆ ಪ್ರೈಸಿಗೆ ಸಿಕ್ತು ನನಗೆ. ಸೊ ಇದನ್ನು ಧಾರೆ ಅಥವಾ ನೈಟ್ ರಿಸೆಪ್ಷನ್ ಯಾವುದಾದ್ರೂ ಒಂದು ಟೈಮಿಗೆ ಹಾಕ್ಕೊಂಡ್ರಾಯ್ತು ಅಂತ ಹೇಳಿ ಫೈನಲೈಸ್ ಮಾಡಿ ಬರಬೇಕಾದ್ರೆ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ದೆ. ಪಾಪುಗೆ ನೆಕ್ಸ್ಟು ಸ್ನ್ಯಾಕ್ಸಿಗೆ ಮತ್ತು ಬೆಳಗ್ಗೆ ತಿಂಡಿಗೆಲ್ಲ ಬೇಕಿತ್ತು ಅಂತ ಹೇಳಿ. ಸೊ ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲದೂ ರೆಡಿ ಮಾಡ್ಕೋತಾ ಇದ್ದೀನಿ. ಯೂಶ್ವಲಾಗಿ ತೊಗೊಂಡು ಬಂದು ಎಲ್ಲದೂ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಟೈಮಿಗೆ ನಮಗೆ ಬೇಗ ಎದ್ದು ಅಡುಗೆ ಮಾಡಲಿಕ್ಕೆ ಮತ್ತು ಸ್ನ್ಯಾಕ್ಸ್ ಮಾಡಲಿಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂತಂದರೆ ಗಡಿಬಿಡಿಯಲ್ಲಿ ಬೆಳಗ್ಗೆ ಎಲ್ಲದನ್ನು ಎತ್ತಿಟ್ಕೊಂಡು ವಾಶ್ ಮಾಡಿಕೊಂಡು ನಾವು ಯೂಸ್ ಮಾಡೋದಂಗೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಅಡುಗೆನೂ ಕೂಡ ಆಗಿರಲಿಲ್ಲ, ಸ್ವಲ್ಪ ಮಳೆ ಬರ್ತಾಯಿತ್ತು ಅಂತ ಹೇಳಿ ಹೆಚ್ಚು ಹೋಗಲಿಲ್ಲ. ಆ್ಯಂಡ್ ಮಗನೂ ಕೂಡ ಬಿಟ್ಟು ಹೋಗಿದ್ದೆ. ಸೊ ಊರಿಗೆ ಹೋಗಿದ್ದರಿಂದ ಅವನು ಕೂಡ ಕರ್ಕೊಂಡು ಬರೋದಿತ್ತು. ಸೊ ಹಾಗಾಗಿ ಬೇಗನೆ ಬಂದೆ. ಊಟನೂ ಕೂಡ ಎಲ್ಲೂ ಹೊರಗಡೆ ಮಾಡಲಿಲ್ಲ, ಸಿಂಪಲಾಗಿ ಏನಾದರೂ ಮನೇಲೇ ಮಾಡ್ಕೊಂಬಿಡೋಣ. ತರಕಾರಿಗಳನ್ನ ತೊಗೊಂಡು ಹೋಯ್ತು ಅಂತಂದರೆ ರೈಸ್ ಪಲಾವ್ ಅಥವಾ ಬಿಸಿಬೇಳೆ ಬಾತ್ ಏನಾದರೂ ಮಾಡೋಣ ಅನ್ನೋ ಐಡಿಯಾ ಇಟ್ಕೊಂಡು ವೆಜಿಟೇಬಲ್ಸ್ಗಳನ್ನೆಲ್ಲ ತೊಗೊಂಡು ಬಂದೆ. ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಕ್ವಿಕ್ಕಾಗಿ ಅಡುಗೆ ಮಾಡಬೇಕು. ಆ್ಯಂಡ್ ಆಲ್ಸೋ ತರಕಾರಿಗಳೆಲ್ಲ ತುಂಬ ಇತ್ತು ಅಂತಂದರೆ ಅಡುಗೆ ಮಾಡಲಿಕ್ಕೂ ಕೂಡ ಅಷ್ಟೊಂದು ಕನ್ಫ್ಯೂಷನ್ ಇರೋದಿಲ್ಲ. ಸೊ ಎಲ್ಲ ತರಕಾರಿ ತೊಗೊಂಡು ಬಂದಿದ್ದರಿಂದ ಆಲಿನ್ ಸಡನ್ ಬಿಸಿಬೇಳೆ ಬಾತ್ ಮಾಡಿಬಿಡೋಣ, ಅದಾದರೆ ತುಂಬಾ ಈಸಿ. ಆ್ಯಂಡ್ ಲೇಟಾಗಿ ಬಂದಿದ್ದರಿಂದ
ಟೈಮು ಕೂಡ ಸೇವ್ ಆಗುತ್ತೆ, ಬೇಗ ಬೇರೆ ಕೆಲಸಗಳನ್ನೂ ಕೂಡ ಮುಗಿಸ್ಕೊಬೋದಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆ್ಯಂಡ್ ಅವರೆಕಾಳನ್ನೂ ಕೂಡ ತೊಗೊಂಡು ಬಂದಿದ್ದೆ. ಬಿಸಿಬೇಳೆ ಬಾತಿಗೆ ಅವರೆಕಾಳು ಇತ್ತು ಅಂತಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ತರಕಾರಿಗಳನ್ನೂ ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು ನಾನು ಯಾವಾಗ್ಲೂ ಕುಕ್ಕರಲ್ಲಿ ಒಂದೇ ಸಲ ಒಂದು 3 ವಿಷಲ್ ಬರೋ ತನಕ ಎಲ್ಲದನ್ನು ಒಟ್ಟಿಗೆ ಹಾಕಿ ಒಂದು 3 ವಿಷಲ್ ಬರ್ಸ್ಕೊಂಡ್ಬಿಡ್ತೀನಿ. ಈ ರೀತಿ ಆಯಿತು ಅಂತಂದರೆ ತರಕಾರಿ, ರೈಸು ಮತ್ತು ನಾವು ಹಾಕಿರೋಂಥ ಮಸಾಲ ಪೌಡರ್ ಎಲ್ಲದೂ ಕೂಡ ಅಟ್ ಎ ಟೈಮ್ ಬೇಯೋದ್ರಿಂದ ಸೊ ಮಸಾಲೆಗಳು ಕೂಡ ಚೆನ್ನಾಗಿ ಹಿಡಿಯುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೀನಿ. ಆ್ಯಂಡ್ ಸಣ್ಣ ಈರುಳ್ಳಿ ಹಾಕ್ತು ಅಂತಂದರೆ ಬಿಸಿಬೇಳೆಬಾತ್ ಇನ್ನೂ ಚೆನ್ನಾಗಿರುತ್ತೆ. ಸೊ ತೊಗೊಂಡು ಬಂದಿದ್ದರಿಂದ ಎಲ್ಲದನ್ನು ಕೂಡ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3 ವಿಷಲ್ ಕುಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ರುಬ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ಬೇಕು ಅಂತಂದರೆ ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಒಂದು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಸ್ವಲ್ಪ ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಿಕ್ಸ್ ಕೊಟ್ಟರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಾವು ನೋಡಿಕೊಂಡು ಬೇಕು ಅಂತಂದರೆ ಸ್ವಲ್ಪ ಪೌಡರ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ನನಗೆ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕಿರೋದ್ರಿಂದ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಅವಶ್ಯಕತೆಯೂ ಇರೋದಿಲ್ಲ. ಬಿಸಿಬೇಳೆಬಾತ್ ಅಂದಾಗ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಆ್ಯಡ್ ಮಾಡಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಫೈನಲಿ ಆ್ಯಸ್ ರೆಗ್ಯುಲರ್ ಒಗ್ಗರಣೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಸಾಕಾಗುತ್ತೆ. ತುಂಬಾ ಟೇಸ್ಟಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಒಟ್ಟಿಗೆ ಅಟ್ ಎ ಟೈಮ್ ಕುಕ್ಕರಲ್ಲಿ ಎಲ್ಲದನ್ನು ಕುಕ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಅಂದರೆ ಟೈಮು ಸೇವ್ ಆಗುತ್ತೆ, ಜೊತೆಗೆ ತುಂಬಾ ರುಚಿಯಾಗೂ ಕೂಡ ಬರುತ್ತೆ. ಸೊ ಊಟ ಸಿಂಪಲಾಗಿ ಬಿಸಿಬೇಳೆ ಬಾತು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಖಾರದ ಬೂಂದಿ ಮಾಡ್ಕೊಂಡಿದ್ದೀನಿ. ಸೊ ಖಾರದ ಬೂಂದಿ ಆ್ಯಂಡ್ ಬಿಸಿಬೇಳೆ ಬಾತು. ಇವಾಗ ಹೋಗಿ ಊಟ ಮಾಡಬೇಕು. ಸೊ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ, ಕೆಲಸಗಳು ಯಾವುದೂ ಕೂಡ ಮಾಡ್ಕೊಂಡಿಲ್ಲ. ಈಗ ಹೋಗಿ ಊಟ ಮಾಡಿಕೊಂಡು ಮಲ್ಕೊಬೇಕು. ಆ್ಯಂಡ್ ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಂದು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.